ಹಾಯ್ ಸುಧೀರ್. ಹಾಯ್. ಎಷ್ಟೊಂದು ಡೈಲಿ ಯೂಸಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಬರ್ದಿರ್ತಾರೆ, ಅದು ಮತ್ತೆ ಹೆಲ್ತ್ಗೆ ಏನಾದರೂ ಲಿಂಕ್ ಇರುತ್ತಾ? ಲಿಂಕ್ ಇರುತ್ತೆ. ಅದರಲ್ಲಿ ಸ್ಪೆಷಲಿ ಏನು ಅಂದರೆ ಲೇಬಲ್ಸ್ ಯಾವ ಥರ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಒಂದೇನಿರ್ಬೋದು, ಯೂಸ್ ಬೈ ಈ ಡೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ತುಂಬ ಕಾಷಿಯಸ್ ಆಗಿ ಯೂಸ್ ಮಾಡಬೇಕು. ಸ್ಪೆಷಲಿ ಯಾವುದು ಎಗ್ಸು, ಮಿಲ್ಕು, ಮೀಟು, ಫಿಶ್ಶು, ಆಮೇಲೆ ಚಿಕ್ಕ ಮಕ್ಕಳಿಗೆ ಫಾರ್ಮುಲಾ ಫೀಡ್ಸ್ ಅಂತ ಇರುತ್ತಲ್ಲ, ಇಂಥ ಪ್ರಾಡಕ್ಟ್ಸ್ ಮೇಲೆ ಯೂಸ್ ಬೈ ಅಂತ ಕೊಟ್ಟಿರ್ತಾರೆ. ಸೊ ಆ ಡೇಟ್ ಆದಮೇಲೆ ಅದು ಡೇಂಜರಸ್ ಸಬ್ಸ್ಟೆನ್ಸ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಹಾರ್ಮ್ಫುಲ್ ಫಾರ್ ಬಾಡಿ. ಇನ್ನೊಂದು ಲೇಬಲ್ ಯಾವ ಥರ ಇರ್ಬೋದು ಅಂದರೆ ಬೆಸ್ಟ್ ಬಿಫೋರ್ ಈ ಡೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೀನಿಂಗ್ ಏನು? ಆ ಡೇಟ್ ಏನು ಕೊಟ್ಟಿರ್ತಾರಲ್ಲ ಅದಕ್ಕಿಂತ ಮುಂಚೆ ಯೂಸ್ ಮಾಡಿದ್ರೆ ಅದು ಒಳ್ಳೆಯದು. ಅದಾದಮೇಲೆ ಯೂಸ್ ಮಾಡೋಕ್ಕೆ ಹೋದರೆ ಅದ್ರ ಕ್ವಾಲಿಟಿ, ಅದ್ರ ಟೇಸ್ಟ್ ಆಗಲಿ, ಅದ್ರ ಟೆಕ್ಸ್ಚರ್ ಆಗಲಿ, ಅಥವಾ ಅದ್ರ ಸೇಫ್ಟಿ ಆಗಲಿ, ಅದ್ರ ಮೇಲೆ ಯಾವುದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅನ್ನೋದು ಅವ್ರ ಮೀನಿಂಗು. ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಕೆಲವೊಂದು ಫ್ರೂಟ್ಸು, ವೆಜಿಟೇಬಲ್ಸು, ಆಮೇಲೆ ಎಗ್ಸು ಕೂಡ ಕೆಲವೊಂದು ಸಲ ಅಪ್ಲೈ ಮಾಡ್ಬೋದು. ಆ ಡೇಟ್ ಆದಮೇಲೆ ಅವು ಅದ್ರ ಕ್ವಾಲಿಟಿ ಕಮ್ಮಿ ಆಗುತ್ತೆ ಹೊರತು ಅದು ಅಷ್ಟು ಡೇಂಜರಸ್ ಆಗಿ ಟರ್ನ್ ಆಗಲ್ಲ. ಇನ್ನೊಂದು ಲೇಬಲ್ ಯಾವ ಥರ ಇರ್ಬೋದು ಅಂದರೆ ಆಫ್ಟರ್ ಓಪನಿಂಗ್ ಯೂಸ್ ವಿತಿನ್ ದೀಸ್ ಮೆನಿ ಡೇಸ್ ಆರ್ ದೀಸ್ ಮೆನಿ ವೀಕ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದು ಸ್ಪೆಷಲಿ ಯಾವುದಕ್ಕೆ ಅಪ್ಲೈ ಆಗುತ್ತೆ? ಈಗ ಬಾತ್ರೂಮಲ್ಲಿ ಯೂಸ್ ಮಾಡುವಂಥ ಸಬ್ಸ್ಟೆನ್ಸಸ್ ಅಥವಾ ಟಾಯ್ಲೆಟ್ರೀಸ್ ಅಂತ ಏನು ಹೇಳ್ತೀವಲ್ಲ ಅಂಥವಕ್ಕೆ. ಅದು ಓಪನ್ ಮಾಡಿದ ಮೇಲೆ ಇಷ್ಟು ಡೇಸ್ ಅಂತ ಇರುತ್ತೆ ವ್ಯಾಲಿಡಿಟಿ, ಅಷ್ಟರ ಒಳಗಡೆ ಯೂಸ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.